ವಾರ್ತೆಗಳ ವಿವರ. ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಿಗಳಿಂದ ಭ್ರಷ್ಟಾಚಾರ, ಅನ್ಯಾಯ ನಡೀತಾ ಇದೆ. ಪ್ರತಿನಿತ್ಯ ಮಹಾನಗರ ಪಾಲಿಕೆಗೆ ಜನರು ಬಿಲ್ಡಿಂಗ್ ಲೈಸೆನ್ಸ್ ಹಾಗೂ ಕಾರ್ಪೊರೇಷನ್ ಸಂಬಂಧಿಸಿದಂತೆ ಕೆಲಸಗಳಿಗೆ ಬರ್ತಾ ಇದ್ದು, ಅಧಿಕಾರಿಗಳು ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ತಿಲ್ಲ. ಇದರಿಂದ ಕಾರ್ಪೊರೇಷನ್ ಸಿಟಿಯ ಸಿಬ್ಬಂದಿಯೇ ಕೃಷ್ಣಪ್ಪ ಅವರನ್ನ ಅಮಾನತು ಮಾಡಿದ್ದಾರೆ. ಶಿವಮೊಗ್ಗ ಮಹಾನಗರ ಪಾಲಿಕೆಯ ಆಶ್ರಯ ಸಮಿತಿಯಲ್ಲಿ ಸಮುದಾಯ ಸಂಘಟನೆಯ ಅಧಿಕಾರಿ ಶಶಿಧರನ್ನ ಲೋಕಾಯುಕ್ತರು ಬಂಧಿಸಿದ್ದಾರೆ ಹಾಗೂ ಅಧಿಕಾರಿಗಳನ್ನ ಭೇಟಿ ಮಾಡುವ ಮೂಲಕ ಭ್ರಷ್ಟಾಚಾರ ತಡೆಯಬೇಕು ಮತ್ತು ತಕ್ಷಣ ಕಾರ್ಪೊರೇಷನ್ ಚುನಾವಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ಇನ್ನು ವಾಗೇಶ್ ಅವರು ಮಾತನಾಡಿ, ಡಿಸಿ ಆಫೀಸ್ ಎದುರು ಇರುವ ಮೈದಾನದ ಬಗ್ಗೆ ತೀರ್ಮಾನ ನೀಡಬೇಕು ಎಂದು ಕಾರ್ಪೊರೇಷನ್ ಕಮಿಷನರ್ ತುರ್ತಾಗಿ ನ್ಯಾಯ ಒದಗಿಸಬೇಕು ಎಂದು ರಾಷ್ಟ್ರಭಕ್ತರ ಬಳಗದಿಂದ ಆಗ್ರಹಿಸಿದ್ದೇವೆ ಎಂದರು. ಬಗ್ಗೆ ಇವತ್ತು ಪತ್ರಿಕಾಗೋಷ್ಠಿಯನ್ನ ಮಾಡಬೇಕು ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ. ನಿನ್ನೆ ದಿನ ತಾವೆಲ್ಲ ನೋಡಿರೋ ಹಾಗೆ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಆಶ್ರಯ ಸಮಿತಿಯಲ್ಲಿ ಸಮುದಾಯ ಸಂಘಟನಾ ಅಧಿಕಾರಿಯಾಗಿ ಕೆಲಸ ಮಾಡ್ತಿರಕ್ಕಂತಹ ಶಶಿಧರ್ ಎಂಬ ಅಧಿಕಾರಿನ ನಿನ್ನೆ ಲೋಕಾಯುಕ್ತದವರು ಬಂಧಿಸಿದ್ದಾರೆ. ನಾವು ಈ ಹಿಂದೆ ಕೂಡ ಈಶ್ವರಪ್ಪನವರ ನೇತೃತ್ವದಲ್ಲಿ ಸಾಕಷ್ಟು ಬಾರಿ ಕಾರ್ಪೊರೇಷನ್ಗೆ ಮನವಿಯನ್ನ ಮಾಡಿದ್ವಿ, ಪ್ರತಿಭಟನೆಯನ್ನ ಮಾಡಿದ್ವಿ. ಸಾಕಷ್ಟು ಭ್ರಷ್ಟಾಚಾರ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಜನಗಳು ಪ್ರತಿನಿತ್ಯ ಬರ್ತಕ್ಕಂಥ ಆ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಪ್ರತಿನಿತ್ಯ ಜನಗಳು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಬಿಟ್ಟು, ತಮ್ಮ ದುಡಿಮೆಯನ್ನು ಬಿಟ್ಟು ಈ ಒಂದು ಮಹಾನಗರ ಪಾಲಿಕೆಗೆ ತಮ್ಮ ಖಾತೆಗಳಿರ್ಬೋದು, ಹಾಗೆ ಬಿಲ್ಡಿಂಗ್ ಲೈಸೆನ್ಸ್ ಇರ್ಬೋದು, ಕಾರ್ಪೊರೇಷನ್ಗೆ ಸಂಬಂಧಪಟ್ಟ ಎಲ್ಲ ಕೆಲಸಗಳಿಗೆ ಬರ್ತಾ ಇರ್ತಾರೆ. ಆದರೆ ಸಾಕಷ್ಟು ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಭ್ರಷ್ಟಾಚಾರದಿಂದ ಇವತ್ತು ಕೆಲಸಗಳಾಗದೆ ಶಿವಮೊಗ್ಗ ನಗರದ ಜನ ಸಾಕಷ್ಟು ಪರಿತಪಿಸುವಂಥ ಒಂದು ವ್ಯವಸ್ಥೆ ಆಗಿದೆ. ಆ ನಿಟ್ಟಿನಲ್ಲಿ ನೋಡಿದಾಗ ಈ ಒಂದು 2 ತಿಂಗಳ ಹಿಂದ್ಗಡೆ ಸ್ಮಾರ್ಟ್ ಸಿಟಿಯ ಕೃಷ್ಣಪ್ಪನ ಕೂಡ ಈ ಒಂದು ಕಾರ್ಪೊರೇಷನ್ ಸಿಬ್ಬಂದಿನೇ ಅಮಾನತಾಗಿರ್ತಕ್ಕಂಥದ್ದು. ಮತ್ತು ನಿನ್ನೆ ಶಶಿಧರ್ ಅಂತೇಳಿ ಅವರು ಕೂಡ ನಿನ್ನೆ ಲೋಕಾಯುಕ್ತ ಬಂಧಿಸಿರೋದು. ಈ ಎಲ್ಲ ಕಾರಣಗಳು ಕಣ್ಮುಂದೆ ಇದೆ. ಈ ಎಲ್ಲದನ್ನ ಮನಗಂಡು ಕಮಿಷನರ್ ಇರ್ಬೋದು ಅಥವಾ DC ಅವರು ಇರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗಗಳನ್ನು ಪ್ರತಿನಿತ್ಯ ಮೀಟಿಂಗ್ ಮಾಡೋದ್ರ ಮೂಲಕ ಅಥವಾ ಪ್ರತಿನಿತ್ಯ ಭೇಟಿ ಮಾಡೋದ್ರ ಮೂಲಕ ಅಲ್ಲಾಗ್ತಕ್ಕಂಥ ಭ್ರಷ್ಟಾಚಾರನ ತಡೆಗಟ್ಟಬೇಕು ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅವ್ರಿಗೆ ಆಗ್ರಹಿಸ್ತಾ ಇದ್ದೇವೆ. ವಿಶೇಷವಾಗಿ ಅದು ನಿನ್ನೆ ಆಗಿರ್ತಕ್ಕಂಥದ್ದು ಆಶ್ರಯ ಸಂಬಂಧಪಟ್ಟಂಗೆ. ಈಗ ನನ್ನ ವಾರ್ಡ್ ನಂಬರ್ ಬಂದ್ಬಿಟ್ಟು 2ರಲ್ಲಿ ಆಶ್ರಯ ಮನೆಗಳು ಸಾಕಷ್ಟು ಸರಿಸುಮಾರು ಒಂದು 3600 ಮನೆಗಳಿದೆ. ಈಗಾಗಲೇ ಎಲ್ಲ ಮನೆಗಳು 20 ವರ್ಷ ಕಂಪ್ಲೀಟ್ ಆಗಿರೋದ್ರಿಂದ ಅಲ್ಲಿ NOCಗೆ, CCಗೆ ಹಾಗೆ ಖಾತೆ ಮಾಡಿಸ್ಲಿಕ್ಕೆ ಈಗ ಸಾಕಷ್ಟು ಜನ ಅಲ್ಲಿಗೆ ಬರ್ತಾ ಇದ್ದಾರೆ. ಅಲ್ಲಿ ಆಶ್ರಯದಲ್ಲಿ ಇರ್ತಕ್ಕಂಥ ಬೊಮ್ಮನಕಟ್ಟೆಯಲ್ಲಿ ಇರ್ತಕ್ಕಂಥ ಜನ ಎಲ್ಲ ಕೂಲಿ ಕಾರ್ಮಿಕರು, ಬಡ ಮಧ್ಯಮದ ವರ್ಗದವರೇ ಇರೋದ್ರಿಂದ ಒಂದ್ಸರಿ ಮಹಾನಗರ ಪಾಲಿಕೆಗೆ ಬರಬೇಕು ಅಂತ ಹೇಳಿದ್ರೆ ಅವರು ರಜಾ ಹಾಕಬೇಕು. ಆ ರಜಾ ಹಾಕೋದ್ರಿಂದ ಅವ್ರಿಗೆ ಬರ್ತಕ್ಕಂಥ ಕೂಲಿ ಇರ್ಬೋದು ಅಥವಾ ಸಂಬಳ ಇರ್ಬೋದು, ಅದು ಕೂಡ ಹೋಗುತ್ತೆ. ಹಾಗೆ ನಮ್ಮ ಬಡವಣೆ ಕೂಡ ದೂರ ಇದೆ ಬೊಮ್ಮನಕಟ್ಟೆ. ಅಲ್ಲಿಂದ ಆಶ್ರಯಕ್ಕೆ ಬರಬೇಕು ಅಂತ ಆಟೋದಲ್ಲಿ ಬರಬೇಕು ಅಂದರೆ 300ರಿಂದ 400 ರೂಪಾಯಿ ಅವರು ಖರ್ಚು ಕೂಡ ಮಾಡಬೇಕಾಗುತ್ತೆ. ಹೀಗೆ ಒಂದು ದಿನ ಅವರು ಆಶ್ರಯಕ್ಕೆ ಬರಬೇಕು ಅಂತ ಹೇಳಿದ್ರೆ ಸರಿಸುಮಾರು 1,000 ರೂಪಾಯಿ ಅಷ್ಟು ಖರ್ಚನ್ನು ಮಾಡ್ಕೊಂಡು ಬರಬೇಕು. ಹೀಗೆ ಅವ್ರು ಒಂದು ಸರಿ ಬಂದಂಥ ಸಂದರ್ಭದಲ್ಲಿ ಕೆಲಸ ಆದರೆ ತುಂಬ ಖುಷಿನೇ. ಆದರೆ ಅನೇಕ ಬಾರಿ ಸಾಕಷ್ಟು ಅಲ್ದಾಡುವಂಥ ಪರಿಸ್ಥಿತಿ ಬಂದಿದೆ. ನಾವೇ ಕೂಡ ಖುದ್ದಾಗಿ ಹೋಗಿ ಬಡವರು ಇದ್ದಾರೆ ಅನ್ನೋ ಕಾರಣಕ್ಕೆ ನಾವೇ ಖುದ್ದಾಗಿ ಹೋಗಿ ಆಶ್ರಯ ಆಫೀಸಲ್ಲಿ ಈ ಶಶಿಧರ್ ಅನ್ನೋರಿಗೂ ಕೂಡ ನಾವು ಸಾಕಷ್ಟು ಬಾರಿ ಭೇಟಿ ಮಾಡಿ ಹೇಳಿದಂಥ ಸಂದರ್ಭದಲ್ಲೂ ಕೂಡ ಸರ್ 1-2 ಹೇಳಿ, ಪ್ರತಿ ಸರಿ ಬಂದರೆ ನಮಗೂ ಇಲ್ಲಿ ಏನೋ ವ್ಯವಸ್ಥೆಗಳಿರ್ತವೆ, ಆ ರೀತಿಯಾಗಿ ನಮಗೆ ಆನ್ಸರ್ ಮಾಡಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಸರ್ ಏನೋ ಒಂದು ವ್ಯವಸ್ಥೆ ಇದೆ, ಅದೇನೋ ಮಾಡ್ಕೊಂಡು ಹೋಗ್ತೀವಿ ಅಂತ ನಮ್ಮಂಥ ಜನಪ್ರತಿನಿಧಿಗಳಿಗೆ ಹೇಳಿರ್ತಕ್ಕಂಥ ಉದಾಹರಣೆ ಇದೆ. ಅಲ್ಲಿ ಏನಾಗಿದೆ, ನಾವು ಕೂಡ ಬಾಡಿ ಇಲ್ಲದೆ ಇರೋದ್ರಿಂದ ನಮ್ಮ ಕಾರ್ಪೊರೇಷನ್ ಬಾಡಿ ಇಲ್ಲದೆ ಇರತಕ್ಕಂಥ ಸಂದರ್ಭ ಈಗಾಗಲೇ 2 ವರ್ಷ ಆಗಿದೆ, ತಮಗೆಲ್ಲ ತಿಳಿದಿದೆ. ಹಾಗಾಗಿ ಅಧಿಕಾರಿಗಳು ಆಡಿದ್ದೇ ಆಟ ಆಗ್ತಾ ಇದೆ, ಯಾವುದೇ ರೀತಿಯಾದಂಥ ಇಡ್ತಾ ಇಲ್ಲ. ಹಾಗಾಗಿ ಸರ್ಕಾರಕ್ಕೆ ನಾವು ಒತ್ತಾಯ ಕೂಡ ಈ ಒಂದು ಸಂದರ್ಭದಲ್ಲಿ ಮಾಡ್ತಾ ಇದ್ವಿ, ತಕ್ಷಣ ಕಾರ್ಪೊರೇಷನ್ ಚುನಾವಣೆಯನ್ನು ಮಾಡಿ ಅಂತೇಳಿ. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ವಿಕೇಂದ್ರೀಕರಣ ಅನ್ನೋದು ತುಂಬ ಮುಖ್ಯ. ಯಾಕೆಂತ ಹೇಳಿದ್ರೆ ಇವತ್ತು ಎಲ್ಲರೂ ಕೂಡ ಸರ್ಕಾರಿ ಅಧಿಕಾರಿಗಳಿಂದ ಕೆಲಸ ಮಾಡ್ಕೊಳ್ಳೋ ವ್ಯವಸ್ಥೆ ಆಗೋದಿಲ್ಲ. ಹಾಗಾಗಿ ಜನ ನಮಗೂ ಓಟ್ ಹಾಕಿರ್ತಾರೆ, ಕಾರ್ಪೊರೇಟರ್ಗೆ, MLA MP ಎಲ್ರಿಗೂ ಓಟ್ ಹಾಕಿರ್ತಾರೆ. ಅದು ಸ್ಥಳೀಯವಾಗಿ ಸಿಗೋವಂಥದ್ದು ನಾವು ಸ್ಥಳೀಯ ಪ್ರತಿನಿಧಿಗಳು. ಹಾಗಾಗಿ ಪ್ರತಿನಿತ್ಯ ನಮ್ಮ ಹತ್ರ ಜನಗಳು ಬರೋದ್ರಿಂದ ನಮಗೂ ಸಾಕಷ್ಟು ಒತ್ತಡಗಳಾಗ್ತಾ ಇದೆ. ಆ ಒತ್ತಡಗಳನ್ನು ಈಗ ನಾವು ಅಧಿಕಾರಿಗಳನ್ನ ಕೇಳಿದಂಥ ಸಂದರ್ಭದಲ್ಲಿ ಅವ್ರು ಕೆಲಸ ಮಾಡಿಕೊಟ್ರೆ ಪರವಾಗಿಲ್ಲ. ಆದರೆ ಯಾವುದೇ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಆ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಬೇಕು ಅಂತೇಳಿ ಮನವಿಯನ್ನು ಮಾಡ್ತಾ ಇದ್ದೇನೆ.